ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಇವತ್ತು ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ KCET 2025 ರಿಸಲ್ಟ್ ಅನೌನ್ಸ್ ಆಯಿತು. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳ ರಿಸಲ್ಟ್ ಚೆನ್ನಾಗಿ ಬಂದಿರೋದಕ್ಕೆ ಖುಷಿನೂ ಪಟ್ಟರು, ಭಾಳ ಜನ ವಿದ್ಯಾರ್ಥಿಗಳಿಗೆ ಬೇಜಾರು ಕೂಡ ಆಯಿತು. ಬಟ್ ಕೆಲವು ಸಾವಿರಗಳಷ್ಟು ವಿದ್ಯಾರ್ಥಿಗಳಿಗೆ ಶಾಕ್ ಕೂಡ ಆಯಿತು. ಎಸ್ಪೆಷಲಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿದೆ. ಅದೇನು ಅಂತ ಅಂದರೆ, ತಮ್ಮ ಒಂದು ರಿಸಲ್ಟ್ ಶೀಟನ್ನು ನೋಡಿದಾಗ ಅವರಿಗೆ ಇಲ್ಲಿ ಯಾವುದೇ ರ್ಯಾಂಕು ಕಾಣಿಸಲಿಲ್ಲ. CET ಮಾರ್ಕ್ಸ್ ಕಂಡಿದೆ, ಆದರೆ QE ಮಾರ್ಕ್ಸ್ ಅಂದರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಅನ್ನೋ ಒಂದು ಜಾಗದಲ್ಲಿ 000 ಅಂತ ಇದೆ. ಸೊ ಹಾಗಾದಾಗ ಡೆಫಿನೆಟ್ಲಿ ಪಾಲಕರು ಮತ್ತು ವಿದ್ಯಾರ್ಥಿಗಳು ಟೆನ್ಷನ್ ತೊಗೊಂಡಿದ್ದಾರೆ. ಮೇ ಬಿ KE ಅವರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿರಬೇಕು, ಈ ರೀತಿ ಆಗ್ತಾ ಇದೆ ಅಂಥೇಳಿ. ಸೊ ಇಮ್ಮಿಡಿಯೇಟ್ಲಿ 4 o'clock ಹೊತ್ತಿಗೆ KE ಅವರ ಕಡೆಯಿಂದ ಒಂದು ನೋಟಿಫಿಕೇಷನ್ ಕೂಡ ರಿಲೀಸ್ ಆಯಿತು. ಮೊದಲು ಈ ಒಂದು ನೋಟಿಫಿಕೇಷನನ್ನು ಹೇಳಿಬಿಡ್ತೀನಿ. ಸೊ ಈ ಒಂದು ನೋಟಿಫಿಕೇಷನ್ ಹಿಂದೆ ಇರುವಂಥ ಕತೆ ಏನು ಅಂತ ಅಂದರೆ, ಗೊತ್ತಿರಲಿ, ಈ ವರ್ಷ KE ಅವರು ಪ್ರತಿ ವರ್ಷ ಏನು ಮಾಡ್ತಿದ್ರು ಅಂತ ಅಂದರೆ, ಈ ಸೆಕೆಂಡ್ PUC ಅಥವಾ ಕ್ಲಾಸ್ 12 ಮಾರ್ಕ್ಸ್ಗಳನ್ನು KE ಅವರು ರಿಪೀಟರ್ಸ್ ವಿದ್ಯಾರ್ಥಿಗಳಿಂದ, ಈ ವರ್ಷ ಸ್ಟೇಟ್ ಬೋರ್ಡಲ್ಲಿ ಓದಿರುವಂಥ ವಿದ್ಯಾರ್ಥಿಗಳನ್ನ ಬಿಟ್ಟರೆ ರಿಪೀಟರ್ಸ್ಗಳಿಂದ CBSE ICSE ಬೋರ್ಡಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಂದ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿಸ್ಕೊಳ್ತಿದ್ರು. ಅದನ್ನು ಮಾಡೋದಕ್ಕೆ ಒಂದು ಲಿಂಕನ್ನು ಕೊಡ್ತಿದ್ರು, ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿ ಅಂತ ಹೇಳ್ತಿದ್ರು. ಬಟ್ ಈ ವರ್ಷವೂ ಕೂಡ KE ಅವರು ಲಿಂಕನ್ನು ಕೊಟ್ಟರು. ಸೊ ಆ ಲಿಂಕಲ್ಲಿ ಕರ್ನಾಟಕದಲ್ಲಿ ಯಾವುದೇ ಬೋರ್ಡಲ್ಲಿ ಓದಿದಂತಹ, ಯಾವುದೇ ವರ್ಷದಲ್ಲಿ ಓದಿದಂತಹ ವಿದ್ಯಾರ್ಥಿಗಳು, ಅಂದರೆ ಅವರು ಪ್ರೀವಿಯಸ್ಲಿ ರಿಪೀಟರ್ಸ್ ಇರ್ಬೋದು, ಫ್ರೆಷರ್ಸ್ ಇರ್ಬೋದು, CBSE ಇರ್ಬೋದು, ICSE ಇರ್ಬೋದು, ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಯಾರೂ ಕೂಡ ರಿಜಿಸ್ಟ್ರೇಷನ್ ನಂಬರ್ನ ಹಾಕುವಂಥ ಅವಶ್ಯಕತೆ ಇಲ್ಲ, ಅಂದರೆ ಮಾರ್ಕ್ಸ್ ಎಂಟ್ರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಅನೌನ್ಸ್ ಮಾಡಿಬಿಟ್ರು. ಓನ್ಲಿ ಆ ಲಿಂಕಲ್ಲಿ ಒಂದೊಮ್ಮೆ ಫೋರ್ಸ್ಫುಲ್ಲಿ ನಾವು ಎಂಟ್ರಿ ಮಾಡೋದಕ್ಕೆ ಹೋದಾಗಲೂ ಕೂಡ ಅಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಲಾಗಿನ್ ಆಗ್ತಿತ್ತು ಹೊರತು ಬೇರೆಯವರಿಗೆ ಆಗ್ತಿರಲಿಲ್ಲ. ಹೀಗಾದಾಗ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದರು, ಯಾವುದೇ ತಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆದರೆ ಇನ್ನೊಂದು ನೋಟಿಫಿಕೇಷನಲ್ಲಿ KE ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದರು. ಅದು ಏನು ಅಂತ ಅಂದರೆ, ನಿಮ್ಮ ರಿಜಿಸ್ಟರ್ ನಂಬರನ್ನು ಅಪ್ಲಿಕೇಶನ್ ಫಾರ್ಮಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ರಿಜಿಸ್ಟರ್ ನಂಬರ್ ಸರಿಯಾಗಿದ್ದರೆ ಅದನ್ನು ಏನೂ ಮಾಡೋ ಅವಶ್ಯಕತೆ ಇಲ್ಲ, ಸರಿಯಾಗಿಲ್ಲ ಅಂದರೆ ನೀವು ಸರಿ ಮಾಡಿ ಅಂಥೇಳಿ ಹೇಳಿದರು. ಭಾಳ ಜನ ವಿದ್ಯಾರ್ಥಿಗಳು ಆ ಟೈಮಲ್ಲೂ ಕೂಡ ರಿಜಿಸ್ಟ್ರೇಷನ್ ನಂಬರ್ನ ಚೆಕ್ ಮಾಡಿಕೊಂಡು ತಮ್ಮ ಅಪ್ಲಿಕೇಶನಲ್ಲಿ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. ಹೀಗಾದಾಗ್ಯೂ ಕೂಡ ಇವತ್ತು ರಿಸಲ್ಟಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ 0 ಅಂತ ಬಂದಿದೆ. ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಮಜಾ ಅಂದರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ, ಕೆಲವೊಂದಷ್ಟು ಅನ್ನೋದಕ್ಕಿಂತ ಕೆಲವು ಸಾವಿರದಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ. ಸೊ ಇಮ್ಮಿಡಿಯೇಟ್ಲಿ KE ಅವರು ಇದರಿಂದ ಎಚ್ಚೆತ್ತುಕೊಂಡು ತಮ್ಮ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, 24/5/2025 ಅಂದರೆ ಇವತ್ತು CET 2025 ಏನು ಫಲಿತಾಂಶ ಪ್ರಕಟ ಆಗಿದೆ, ಅದರಲ್ಲಿ ಹಿಂದಿನ ವರ್ಷದಲ್ಲಿ ಸೆಕೆಂಡ್ PU ಅಥವಾ 12th ಸ್ಟ್ಯಾಂಡರ್ಡ್ ತೇರ್ಗಡೆ ಆಗಿರುವಂಥ ವಿದ್ಯಾರ್ಥಿಗಳ ಕೆಲವೊಂದಷ್ಟು ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಪ್ರಕಟವಾಗಿಲ್ಲ ಅಂತ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರು ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ, 26ನೇ ತಾರೀಕಿಗೆ ಒಂದು ಆನ್ಲೈನ್ ಲಿಂಕನ್ನು ಕೊಡ್ತಾರೆ ಮಂಡೇ. ಆ ಲಿಂಕಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ, ಸೆಕೆಂಡ್ PUC ಅಥವಾ 12th ತರಗತಿಯ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು, ನೋಂದಣಿ ಸಂಖ್ಯೆಯನ್ನು ಹಾಕಬೇಕು, ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು, ಮತ್ತು ಆ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಅದನ್ನೆಲ್ಲ ದಾಖಲಿಸುವಂತಹ ಈ ಎಲ್ಲ ಮಾರ್ಕ್ಸ್ಗಳನ್ನ ನೋಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಪರೀಕ್ಷಾ ಮಂಡಳಿಯ ಕಡೆಯಿಂದ ಸ್ಪಾಟ್ ರ್ಯಾಂಕ್ ಅಂಥೇಳಿ 29/5/2025 ಅಂದರೆ 29ನೇ ತಾರೀಕಿಗೆ ನಿಮಗೆ ನೀಡಲಾಗುತ್ತೆ. ಓಕೆ, ಸೊ ನೋಡಿ, ಸ್ಪಾಟ್ ರ್ಯಾಂಕ್ ಅಂದ್ರೇನು, ಅದರ ಕತೆ ಮತ್ತೆ ಬೇರೆ ಇದೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಒಟ್ಟಿನಲ್ಲಿ ಇಷ್ಟೇ ತಿಳ್ಕೊಳ್ಳಿ, ಇವತ್ತು ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ಲ ಅಂಥವರಿಗೆ 26ನೇ ತಾರೀಕಿಗೆ ಲಿಂಕನ್ನು ಕೊಡ್ತಾರೆ. ಆ ಲಿಂಕಲ್ಲಿ ನೀವು ಸೆಕೆಂಡ್ PUC ಅಥವಾ 12th ತರಗತಿಯ ಮಾರ್ಕ್ಸನ್ನು ಹಾಕಬೇಕು, ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಬೇಕು, ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ 29th ರ್ಯಾಂಕ್ ಬರ್ತದೆ. ಈಗ ಆಲ್ರೆಡಿ ಉಳಿದಂತಹ ವಿದ್ಯಾರ್ಥಿಗಳು ಇನ್ನು ರ್ಯಾಂಕನ್ನು ತೆಗೆದುಕೊಂಡಿದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಕ್ವಶನ್ ಏನು ಬರ್ತದೆ, ಸರ್ ನಮ್ಮದು ಏನಾದರೂ ರ್ಯಾಂಕ್ ಚೇಂಜ್ ಆಗುತ್ತಾ? ಸೊ ಡೆಫಿನೆಟ್ಲಿ ನಾನು ಹೇಳ್ತೀನಿ, ಚೇಂಜ್ ಆಗೋದಿಲ್ಲ, ಆದರೆ ಆಗುತ್ತೆ. ನೀವು ಕೇಳ್ಬೋದು, ಸರ್ ಇದೇನು ಸರ್ ಈಗ ಈ ರೀತಿ ಮಾತಾಡ್ತಾ ಇದ್ದೀರಿ ನೀವು ಅಂಥೇಳಿ. ನಿಮ್ಮ ಮೇಲ್ನೋಟಕ್ಕೆ ರ್ಯಾಂಕ್ ಚೇಂಜ್ ಆಗೋದಿಲ್ಲ, ಬಟ್ ಒಳನೋಟಕ್ಕೆ ನಿಮ್ಮ ರ್ಯಾಂಕ್ ಡೆಫಿನೆಟ್ಲಿ ಚೇಂಜ್ ಆಗ್ತದೆ. ಟೆಕ್ನಿಕಲಿ ಅದಕ್ಕೆ ಸ್ಪಾಟ್ ರ್ಯಾಂಕ್ ಅಂತ ಹೇಳ್ತೀವಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು, ಇದರಲ್ಲಿ ಮಿಸ್ಟೇಕ್ ಯಾರ್ದಿದೆ. KE ಅವರು ಇಲ್ಲಿ ಒಂದು
ಒಂದು ಲೈನನ್ನು ಆ್ಯಡ್ ಮಾಡ್ಬೋದಿತ್ತು. ಸೊ ಅದೇನು ಅಂತ ಅಂದರೆ ಕೆ ಇ ಅವರು ಇಲ್ಲಿಯವರೆಗೆ ಭಾಳ ಚಂದವಾಗಿ ನಡೆಸ್ಕೊಂಡು ಬಂದಿದ್ದಾರೆ, ಮುಂದೂ ಕೂಡ ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರನ್ನ ಈ ವರ್ಷ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಪ್ರಸನ್ನ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲವೂ ಕೂಡ ಕರೆಕ್ಟಾಗಿ ನಡೀತಾ ಇದೆ, ಫಾಸ್ಟಾಗಿ ನಡೀತಾ ಇದೆ, ಸೊ ಸಿಂಪಲ್ ಆಗಿ ನಡೀತಾ ಇದೆ. ಆದರೆ ಕೆಲವೊಂದಷ್ಟು ಕೆ ಇ ಅವರು ಒಪ್ಪಿಕೊಳ್ಳಬೇಕಾಗ್ತದೆ, ನಮ್ಮ ಕಡೆಯಿಂದ ಈ ರೀತಿ ಆಗಿರಬಹುದು ಅಂಥೇಳಿ. ಆಗಿದೆ ಅಂತ ಹೇಳೋದಿಲ್ಲ, ಆಗಿರಬಹುದು. ಇವ್ರು ಏನಿಲ್ಲಿ ಹೇಳಿದ್ದಾರೆ ಅಂತ ಅಂದರೆ CET 2025 ಫಲಿತಾಂಶವನ್ನು ಪ್ರಕಟಿಸುವ ಮೊದಲು ಎಲ್ಲರಿಗೂ ಕೂಡ ನಿಮ್ಮ ಸೆಕೆಂಡ್ PUC 12th ತರಗತಿಯ ಅವರವರ ಮಾರ್ಕ್ಸನ್ನು ಆ ಮಂಡಳಿಯಿಂದ ನಾವು ತೆಗೆದುಕೊಳ್ತೇವೆ. ಅದಕ್ಕಾಗಿ ನೀವು ಸರಿಯಾದ ನೋಂದಣಿ ಸಂಖ್ಯೆಯನ್ನು ಅಂದರೆ ರಿಜಿಸ್ಟರ್ ನಂಬರ್ನ ಹಾಕಿದಿರೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಅಂತ ಹೇಳ್ತಾರೆ. ಎಸ್, ನೀವು ಹೇಳಿದ್ವಿ, ನಾವು ಅದನ್ನು ಮಾಡಿದ್ದೀವಿ. ಎರಡನೇದಾಗಿ ಈಗೇನು ಹೇಳಿದ್ದಾರೆ, ಆ ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿದ ಕಾರಣ ಇದೇ ನನಗೆ ಲೈಕ್ ಆಗದೇ ಇರುವಂತಹ ಒಂದು ಅಥವಾ ದೊಡ್ಡ ಕ್ವಶನ್ ಇರುವಂಥ ಒಂದು ಸ್ಟೇಟ್ಮೆಂಟು. ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸದ ಕಾರಣದಿಂದ. ಸೊ ನಾನು ಇಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಯಾರ್ಯಾರು ಸ್ಟೇಟ್ ಬೋರ್ಡ್ ಸೆಕೆಂಡ್ PUCಯಲ್ಲಿ ಸ್ಟೇಟ್ ಬೋರ್ಡಲ್ಲಿ ರಿಪೀಟರ್ಸ್ಗಳಾಗಿ ಓದಿದ್ದೀರಿ, ಅವರ ಎಲ್ಲರ ರಿಜಿಸ್ಟ್ರೇಷನ್ ನಂಬರು ಕೂಡ 100% ಕರೆಕ್ಟ್ ಇರ್ತದೆ. ಇದಕ್ಕೆ ನಾನು ಬೇಕಾದರೆ ಯಾರಿಗೆ ಬೇಕಾದರೂ ಚಾಲೆಂಜ್ ಮಾಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ನೂರಾರು ಅಪ್ಲಿಕೇಶನನ್ನು ಹಾಕ್ಕೊಟ್ಟಿದ್ದೀನಿ ಈ ವರ್ಷ. ಅಪ್ಲಿಕೇಶನ್ ಹಾಕಬೇಕಾದ್ರೆ CBSE ICSE ಅವ್ರದ್ದು ತಪ್ಪಾಗಿರ್ಬೋದು, ಅದನ್ನು ನಾನು ಒಪ್ಕೊಳ್ತೀನಿ. ಯಾಕಂದರೆ ಅವರು ಅದನ್ನು ಮ್ಯಾನ್ಯುವಲಿ ಎಂಟರ್ ಮಾಡಿದಾಗ ಕೆಲವೊಂದು ನಂಬರ್ಗಳು 1860 ಬದಲಿಗೆ 1861 ಅಂತ ಹಾಕಿದರೆ ಅದು ಫೆಚ್ ಆಗೋದಿಲ್ಲ. ಸೊ ಅದು CBSE ICSE ವಿದ್ಯಾರ್ಥಿಗಳ ಮಿಸ್ಟೇಕು. ಅದು ಹೇಳಿದ್ನಲ್ಲ, ಈಗ ಒಂದು 1000 ವಿದ್ಯಾರ್ಥಿಗಳ ರ್ಯಾಂಕ್ ಇವತ್ತು ಅನೌನ್ಸ್ ಆಗಿಲ್ಲ ಅಂದರೆ ಅದರಲ್ಲಿ ಒಂದು 20% ವಿದ್ಯಾರ್ಥಿಗಳ ಪಾಲಕರ ಮಿಸ್ಟೇಕ್ ಇರ್ತದೆ, ಇಲ್ಲ ಅಂತೇನಿಲ್ಲ. ಯಾಕಂದರೆ ಅವರು ಎಂಟರ್ ಮಾಡಬೇಕಾದ್ರೆ, ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಆ ರಿಜಿಸ್ಟರ್ ನಂಬರ್ನ ಕರೆಕ್ಟಾಗಿ ಹಾಕೋದಿಲ್ಲ. ಇದು CBSE ಮತ್ತು ICSE ಅವರಿಗೆ ಮಾತ್ರ ಅಪ್ಲೈ ಆಗುತ್ತೆ, ಸ್ಟೇಟ್ ಬೋರ್ಡ್ದವರಿಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಐ ಥಿಂಕ್ ಇದನ್ನು KE ಅವರು ಕೂಡ ಒಪ್ಕೊಳ್ತಾರೆ. ಯಾಕೆ ಸಾಧ್ಯ ಇಲ್ಲ ತಪ್ಪಾಗೋದಕ್ಕೆ ಅಂದರೆ ಗೊತ್ತಿರಲಿ, ನೀವು ಸೆಕೆಂಡ್ ಪೇಜಿನಲ್ಲಿ ಎಲಿಜಿಬಿಲಿಟಿ ಡೀಟೇಲ್ಸಲ್ಲಿ ನೀವೇನು ಅಲ್ಲಿ ಫಸ್ಟ್ ಪಾಯಿಂಟ್ ಕೇಳ್ತದಲ್ಲ, ಡು ಯು ವಾಂಟ್ ಟು ಕ್ಲೇಮ್ NRI ಕೋಟಾ, ನೋ ಅಂತ ಹಾಕ್ತೀರಿ. ಅದಾದಮೇಲೆ ಹೌ ಮೆನಿ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಅಂತ ಕೇಳ್ತದ, ನೀವು 12 ಅಂತ ಹಾಕ್ತೀರಿ, 10 ಅಂತ ಹಾಕ್ತೀರಿ, ನಿಮಗೆ ಬಿಟ್ಟಿದ್ದು. ಅದಾದಮೇಲೆ ಕೆಳಗಡೆ 4ನೇದು 5ನೇದು ಪಾಯಿಂಟಲ್ಲಿ ಅದು ಏನು ಕೇಳ್ತದ, ಸೊ PUC 12th ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತದ. ನೋಡಿ, ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ಹೇಳ್ತಾ ಇದ್ದೀನಿ. ದಯವಿಟ್ಟು KE ಅವರು ಕೂಡ ಒಂದು ಸೆಂಟೆನ್ಸ್ ಹಾಕ್ಬೋದಿತ್ತು. ಮೇ ಬಿ ನಮ್ಮ ಒಂದು ಸಿಸ್ಟಮ್ಮಿನಲ್ಲಿ ಆಗಿರುವಂಥ ಪ್ರಾಬ್ಲಮ್ಮಿನಿಂದ ಕೆಲವೊಂದು ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಅವರ ಮಾರ್ಕ್ಸು ಫೆಚ್ ಆಗದೇ ಇರುವಂಥ ಕಾರಣದಿಂದ ನೀವು ನೋಂದಣಿ ಸಂಖ್ಯೆಯನ್ನು ಕರೆಕ್ಟಾಗಿ ನಮೂದಿಸಿ ಅಂಥೇಳಿ. ಅದೇ ಹೇಳಿದ್ನಲ್ಲ, ಒಂದು 20% ನಮ್ಮ ತಪ್ಪಿದೆ, ಬಟ್ 80% ನೋಂದಣಿ ಸಂಖ್ಯೆ ಸರಿಯಾದರೂ ಕೂಡ ರ್ಯಾಂಕ್ ಬಂದಿಲ್ಲ ಅಂದರೆ ಅದಕ್ಕೆ KE ಅವರ ಸಾಫ್ಟ್ವೇರಲ್ಲಿ ಏನೋ ಪ್ರಾಬ್ಲಮ್ ಇರಬಹುದು ಅಂತ ನಾನು ಹೇಳ್ತಾ ಇರೋದು. ನಾನೇನು ಬ್ಲೇಮ್ ಮಾಡ್ತಾ ಇಲ್ಲ, ನಾನು ವಿತ್ ಅಂದರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ, ನೀವೇ ಒಪ್ಕೊಳ್ಳಿ, ಯಾರು ಈ ಒಂದು ಸೈಬರ್ ಸೆಂಟ್ರಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ. ನೀವಾಗೆ ಅಪ್ಲಿಕೇಶನ್ ಹಾಕಿದರೆ ಅದರಲ್ಲೂ ನೀವು CBSE ICSE ಆದರೆ ಅದು ನಿಮ್ಮದೇ ತಪ್ಪು ಅಂತ ಹೇಳ್ತೀನಿ ನಾನು. ಆದರೆ ನೀವೇನಾದರೂ ಕರ್ನಾಟಕ ಬೋರ್ಡ್ ಆಗಿದ್ದರೆ ನಾನು ಈಗ ಹೇಳೋದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ, ನಿಮ್ಮ ನೋಂದಣಿ ಸಂಖ್ಯೆ ರಾಂಗ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಸೆಕೆಂಡ್ ಪೇಜ್ ಬಂದಾಗ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದಾಗ, ಸೊ ಸೆಕೆಂಡ್ ಪೇಜಲ್ಲಿ ಎಲಿಜಿಬಿಲಿಟಿ ಡೀಟೇಲ್ಸಲ್ಲಿ ಎಲಿಜಿಬಿಲಿಟಿ ಕ್ಲಾಸನ್ನು ಏನು ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ನಿಮ್ಮ 12th ರಿಜಿಸ್ಟ್ರೇಷನ್ ನಂಬರ್ ಕೇಳ್ತದೆ. ಆ ರಿಜಿಸ್ಟ್ರೇಷನ್ ನಂಬರ್ ಕೇಳಿದಾಗ ನಿಮ್ಮದು ಫಾರ್ ಎಕ್ಸಾಂಪಲ್ 2024 1 2 3 4 5 6 7 8 ಅಂತ ಇರ್ತದೆ. ಸೊ ಅದನ್ನು ನಾನು ಹಾಕಿದಾಗ, ಈಗ ನನ್ನ ಹೆಸರು ರಾಘವೇಂದ್ರ ಹೆಗಡೆ, ಸೊ ಅದನ್ನು ಹಾಕಿದಾಗ ಆಟೋಮೆಟಿಕಲಿ ಆ ಕಂಪ್ಯೂಟರ್, ಆ ಸಾಫ್ಟ್ವೇರ್, KE ಸಾಫ್ಟ್ವೇರ್ ಯಾವ ರೀತಿ ಇದೆ ಅಂದರೆ ಅದು ಕರ್ನಾಟಕ PU ಬೋರ್ಡ್ ಜೊತೆಗೆ ಅಲೈನ್ ಇದೆ. ಸೊ PU ಬೋರ್ಡ್ ಡೀಟೇಲ್ಸ್ಗಳನ್ನು ಚೆಕ್ ಮಾಡ್ತದೆ. ಒಂದೊಮ್ಮೆ ಅವನ ಹೆಸರು ಅಂದರೆ ಈಗ ರಾಘವೇಂದ್ರ ಹೆಗಡೆ ಅನ್ನೋವನ ಹೆಸರು ಆ ರೋಲ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ನಾವೇನು ಹಾಕಿರ್ತೀವಿ ಆ ರೋಲ್ ನಂಬರಿಗೆ ಆ ರಿಜಿಸ್ಟರ್ ನಂಬರ್ ಏನು ಅಲ್ಲಿ ರಿಜಿಸ್ಟರ್ ಇದೆ PU ಬೋರ್ಡಲ್ಲಿ ಅದಕ್ಕೆ ಸರಿಯಾಗಿಲ್ಲ ಅಂದರೆ ಒಂದೇ ಪಾಯಿಂಟ್, ಒಂದು ಪಾಪಪ್ ವಿಂಡೋ ಓಪನ್ ಆಗ್ತದೆ. ದ ನೇಮ್ ಈಸ್ ಮಿಸ್ ಮ್ಯಾಚ್, ಎಂಟರ್ ಕರೆಕ್ಟ್ 12th ರೋಲ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಅಂತ ಬಂದ್ಬಿಡ್ತದೆ. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸದೇ ಇದ್ದರೆ
ಸ್ಟೇಟ್ ಬೋರ್ಡ್ದವರು ಎಸ್ಪೆಷಲಿ ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ರೀತಿಯಾಗಿ ಅವರ ಒಂದು ಸಾಫ್ಟ್ವೇರ್ ಡಿಸೈನ್ ಆಗಿದೆ, KE ಅವ್ರ ಸಾಫ್ಟ್ವೇರ್ ಆ ರೀತಿ ಡಿಸೈನ್ ಆಗಿದೆ. ಸೊ ಅಷ್ಟೆಲ್ಲ ಆದಮೇಲೆ ಇವತ್ತು ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸದ ಕಾರಣದಿಂದ CET 2025 ಫಲಿತಾಂಶ ಪ್ರಕಟವಾಗದೇ ಇರೋ ಅಭ್ಯರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ. ಸೊ ಇದೇ ನಾನು ಹೇಳಿದ್ದು, ಏನೋ ಸಾಫ್ಟ್ವೇರ್ಲಿ ಪ್ರಾಬ್ಲಮ್ ಆಗಿದೆ, ಅದು ಏನು ಮಿಸ್ಟೇಕ್ ಅಂತೇಳಿ ದಯವಿಟ್ಟು ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಈಗ ನೀವು ಕೇಳಿದ್ದೀರಿ 12th ಮಾರ್ಕ್ಸ್ ಕಾರ್ಡನ್ನು ಸ್ಟೂಡೆಂಟ್ಗಳು ಎಂಟ್ರಿ ಮಾಡ್ತಾರೆ, ಅವರ ರ್ಯಾಂಕನ್ನು ಕೊಡ್ತೀರಿ, ಇವೆಲ್ಲ ಕರೆಕ್ಟೇ. ಆದರೆ ಈಗ ಸ್ಪಾಟ್ ರ್ಯಾಂಕ್ ಅಂದ್ರೇನು? ಸೊ ಈಗ ಆಲ್ರೆಡಿ ವಿದ್ಯಾರ್ಥಿಗಳಿಗೇನು ರ್ಯಾಂಕ್ ಬಂದಿದೆ, ಅವರಿಗೆ ತಮ್ಮ ಒಂದು ಎಕ್ಸಾಕ್ಟ್ ಸ್ಟ್ಯಾಂಡ್ ಎಲ್ಲಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳಿದ್ದು ಸ್ಪಾಟ್ ರ್ಯಾಂಕ್ ಅನ್ನೋದು ಉಳಿದಂತಹ ವಿದ್ಯಾರ್ಥಿಗಳಿಗೆ ತಮಗೆ ಎಲ್ಲಿ ಸೀಟ್ ಸಿಗ್ಬೋದು, ತಮ್ಮ ಒಂದು ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿಕೊಂಡು ಎಲ್ಲಿ ನಮಗೆ ಸೀಟ್ ಸಿಗ್ಬೋದು ಅನ್ನೋ ಅಂಥೇಳಿ ಅನಾಲಿಸಿಸ್ ಮಾಡ್ಕೊಳ್ಳೋದೇ ರಾಂಗ್ ಆಗಿಬಿಡ್ತದೆ. ಯಾಕಂದರೆ ಇದು 100-200 ವಿದ್ಯಾರ್ಥಿಗಳದ್ದಲ್ಲ, ಸಾವಿರಾರು ವಿದ್ಯಾರ್ಥಿಗಳ ಒಂದು ಸೆಕೆಂಡ್ PUCಯ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಬಂದಿಲ್ಲ ಅನ್ನೋ ಒಂದು ಕಾರಣಕ್ಕೆ, ಅಂದರೆ ಅದು ಫೆಚ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ರಿಸಲ್ಟ್ ಅನೌನ್ಸ್ ಆಗದೇ ಇದೆ. ಈಗ ಅವರೆಲ್ಲ ರಿಸಲ್ಟ್ ಬಂದಾಗ ಒಬ್ರದ್ದು ಇಬ್ಬರದು 50 ಮಂದಿ ಇದ್ದರೂ ನಡೀತಿತ್ತು, ಸಾವಿರಾರು ವಿದ್ಯಾರ್ಥಿಗಳು ಈ ರೀತಿ ಇದ್ದರೆ ಸೊ ಈಗ 2 ರ್ಯಾಂಕ್ ಮಧ್ಯೆ ಒಂದಷ್ಟು ಸ್ಪಾಟ್ ರ್ಯಾಂಕ್ಗಳು ಬಂದುಬಿಡ್ತದೆ ಈಗ. ಸೊ ಹಂಗಿದ್ದಾಗ ಅವರಿಗೆ ಎಕ್ಸಾಕ್ಟಾಗಿ ತಮ್ಮ ಸ್ಟ್ಯಾಂಡ್ ಏನು ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ರ್ಯಾಂಕಿಂಗಲ್ಲಿ ಅನ್ನೋದು ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗುತ್ತದೆ. ಅದಕ್ಕಾಗಿ ಸೊ ಒಂದು KE ಅವರು ರಿಕ್ವೆಸ್ಟ್ ಏನಂತಂದರೆ, ಇನ್ನೊಂದು ಸಾರಿ ತಮ್ಮ ಸಾಫ್ಟ್ವೇರನ್ನು ರನ್ ಮಾಡಿಬಿಟ್ಟು ಸಂಖ್ಯೆಯನ್ನು ನೋಡ್ಕೊಳ್ಳಿ. ಬೇಕಾದ್ರೆ 50-100 ಮಂದಿದು ಇಷ್ಟೇ ಆಗಿದ್ದರೆ ಹೀಗೆ ಮಾಡಲಿ, ಬಟ್ ಸಾವಿರಾರು ವಿದ್ಯಾರ್ಥಿಗಳದ್ದಾಗಿದ್ದರೆ ಇನ್ನೊಂದು ಸಾರಿ ತಮ್ಮ ಒಂದು ಸಾಫ್ಟ್ವೇರನ್ನು ರನ್ ಮಾಡಿ ಸೊ ಇನ್ನೊಂದು ಸಾರಿ ಎಕ್ಸಾಕ್ಟ್ ಆದ ರ್ಯಾಂಕನ್ನು KE ಅವರು ಕೊಡೋ ಹಾಗೆ ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ, ಅಂದರೆ ಆಲ್ರೆಡಿ ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಕ್ಟ್ ಅವರ ಸ್ಟ್ಯಾಂಡ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಇದು ಹರಿಬರಿ, ಅಂದರೆ ಏನಾಗ್ತದೆ ಅಂತಂದರೆ ಅವರಿಗೆ ಯಾವುದೇ ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಬರ್ತದೆ ಅನ್ನೋದು ನಾನು ಹೇಳ್ತಾ ಇರುವಂಥದ್ದು. ವಿದ್ಯಾರ್ಥಿಗಳ ಮತ್ತು ಪಾಲಕರು ಇನ್ನೊಂದು ಸಾರಿ ಹೇಳ್ತೀನಿ, ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ಲ ನೀವು ಪ್ಯಾನಿಕ್ ಆಗಬೇಡಿ, ಚಿಂತೆ ಮಾಡಬೇಡಿ, ವರಿ ಮಾಡ್ಕೋಬೇಡಿ. KE ಅವರು ನಾಡಿದ್ದು 26ನೇ ತಾರೀಕು ಒಂದು ಲಿಂಕ್ ಕೊಡ್ತಾರೆ, ಅದರಲ್ಲಿ 12th ಅಥವಾ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ನ ಆ್ಯಡ್ ಮಾಡಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಅದಾದ ಮೇಲೆ 29th KE ಅವ್ರ ಕಡೆಯಿಂದ ರಿಸಲ್ಟ್ ಬರ್ತದೆ, ಸ್ಪಾಟ್ ರ್ಯಾಂಕ್ ಬರ್ತದೆ. ಆದರೆ ನಾನು ಇಲ್ಲಿ ನನ್ನ ಡೌಟ್ ಏನು, ಈಗ KEಯ ಸಾಫ್ಟ್ವೇರೇ ಯಾವ ರೀತಿ ಡಿಸೈನ್ ಆಗಿತ್ತು ಅಂದರೆ, ತಾವು ಅಂದರೆ ಸೆಕೆಂಡ್ PUC ಎಸ್ಪೆಷಲಿ CBSE ICSE ರಾಂಗ್ ಆಗಲಿ, ಸ್ಟೇಟ್ ಬೋರ್ಡ್ದವರದೊಂದು ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆ ರಿಜಿಸ್ಟರ್ ನಂಬರ್ ರಾಂಗ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂತಂದರೆ ಅವರ ಸಾಫ್ಟ್ವೇರ್ ಯಾವ ರೀತಿ ಇತ್ತು ಅಂದರೆ, ನೋಂದಣಿ ಸಂಖ್ಯೆಯನ್ನು ಹಾಕದೆ ಅದು ನೇಮ್ ಮ್ಯಾಚ್ ಆಗದೇನೆ ಮುಂದೆ ಬರ್ತಾನೆ ಇರಲಿಲ್ಲ. ಅಂದರೆ ಏನೇ ಇದ್ದರೂ ಕೂಡ ನೋಂದಣಿ ಸಂಖ್ಯೆಯನ್ನು ಕರೆಕ್ಟಾಗಿ ಹಾಕಲೇಬೇಕಾಗಿತ್ತು ವಿದ್ಯಾರ್ಥಿಗಳು, ರಿಪೀಟರ್ಸ್, ಅದರಲ್ಲೂ ಸ್ಟೇಟ್ ಬೋರ್ಡ್ದವರು. ಹಾಗಿದ್ದಾಗ ಹೇಗೆ ಮಿಸ್ಟೇಕ್ ಆಗ್ತದೆ, ಎಲ್ಲಿ ಪ್ರಾಬ್ಲಮ್ ಆಗಿದೆ? ಸೊ ಇದು ಎಲ್ಲೋ ಒಂದು ಲೂಪ್ ಹೋಲ್ ಆಗಿದೆ ಅವರ ಸಾಫ್ಟ್ವೇರಲ್ಲಿ, ಸಾಫ್ಟ್ವೇರ್ ರೈಟಿಂಗಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಯಾವುದೋ ಒಂದು ಸೀರಿಯಲ್ ನಂಬರ್ನ ತೊಗೊಳ್ತಾ ಇಲ್ಲ ಅಥವಾ ಏನೋ ಆಗಿದೆ ಒಟ್ಟಿನಲ್ಲಿ. ಯಾಕಂದರೆ ನಾನು ಕಂಪ್ಯೂಟರ್ ಎಕ್ಸ್ಪರ್ಟ್ ಅಲ್ಲ, ಅದನ್ನು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ KE ಅವರು ದಯವಿಟ್ಟು ನೋಡ್ಕೊಳ್ಳಿ ಅದು ಏನು ಮಿಸ್ಟೇಕ್ ಆಗಿದೆ ಅಂಥೇಳಿ. ಯಾಕಂದರೆ ಈ ರೀತಿ ಆಗೋದಕ್ಕೆ ಕಂಪ್ಯೂಟರ್ಸ್ ಯಾರೋ ಒಬ್ಬರು ಮನುಷ್ಯ ಕುತ್ಕೊಂಡು ಮಾಡ್ತಾ ಇದ್ದಾನೆ, ಅದರಲ್ಲಿ ರಾಂಗ್ ಆಗಿದೆ ಅಂದರೆ ಒಪ್ಕೊಳ್ಬೋದಿತ್ತು. ಸಾಫ್ಟ್ವೇರಲ್ಲಿ ಫೆಚ್ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳದ್ದು ರಾಂಗ್ ಆಗಬೇಕಿತ್ತು, ಹಾಗೆ ಆಗಿಲ್ಲ. ಬಹಳಷ್ಟು ಜನ ವಿದ್ಯಾರ್ಥಿಗಳ ರಿಸಲ್ಟ್ ಬಂದಿದೆ ಇವತ್ತು ರಿಪೀಟರ್ಸ್ಗಳದ್ದು. ಬಟ್ ಕೆಲವೊಂದಷ್ಟು ವಿದ್ಯಾರ್ಥಿಗಳದ್ದು ನಮೂದೇ ಈ ನೋಂದಣಿ ಸಂಖ್ಯೆ ಆಗಿಲ್ಲ ಅಂಥೇಳಿ ಬಂದಿಲ್ಲ. ಅಂದರೆ ಇದು ಯಾಕೋ ಅಂದರೆ ಸರಿಯಾಗಿ ಸಾಫ್ಟ್ವೇರ್ ಏನೋ ರನ್ ಆಗದೇನೆ ಈ ರೀತಿ ಆಗಿರಬಹುದು, ಅಥವಾ ಏನೋ ಅವರ ಒಂದು ಸಿಸ್ಟಮ್ ಇದನ್ನು ಫೆಚ್ ಮಾಡೋದಕ್ಕೆ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಆಗಿದೆ. ಸೊ ದಯವಿಟ್ಟು KE ಅವರು ನೋಡಿಕೊಳ್ಳಿ ಏನಾಗಿದೆ ಅಂಥೇಳಿ. ಸೊ ಬಟ್ ಏನೋ ಒಂದು ಪ್ರಾಬ್ಲಮ್ ಅಂತೂ ಆಗಿದೆ, ಅಂದರೆ ಸಾಫ್ಟ್ವೇರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಯಾಕಂತಂದರೆ ಇದರಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳ, ಅದರಲ್ಲೂ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳ ಮಿಸ್ಟೇಕ್ ಇಲ್ಲವೇ ಇಲ್ಲ. ಅವರು ನೋಂದಣಿ ಸಂಖ್ಯೆಯನ್ನು ಕರೆಕ್ಟಾಗಿ ಹಾಕಿರ್ತಾರೆ, ಆದರೂ ಕೂಡ ಬಂದಿಲ್ಲ ಅಂದರೆ ಏನೋ ಆಗಿರ್ತದೆ. ಇರಲಿ, ಅದು ಸಾಫ್ಟ್ವೇರ್, ಅದು ಏನೋ ಪ್ರಾಬ್ಲಮ್, ಏನೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವುದೂ ಕೂಡ ಇಲ್ಲಿಗಲ್ ಆಗಿ ನಡೆದಿದ್ದಾಗಲಿ ಅಥವಾ ಏನೋ ದೊಡ್ಡದಾಗಿ ಇದಾಗಿದ್ದಾಗಲಿ ಏನೂ ಇಲ್ಲ. ಓಕೆ, ಎಲ್ಲವೂ ಕರೆಕ್ಟಾಗಿ ಆಗಿದೆ, ರ್ಯಾಂಕ್ ಕೂಡ ಎಲ್ಲವೂ ಕರೆಕ್ಟ್ ಆಗಿದೆ. ಆದರೆ ಅವರ ಸಾಫ್ಟ್ವೇರ್ ಏನೋ ಸ್ಮಾಲ್ ಪ್ರಾಬ್ಲಮ್ ಆಗಿದೆ. ಸೊ ಆ ಕಾರಣಕ್ಕೆ ಕೆಲವೊಂದಷ್ಟು ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆಯನ್ನು ಅದು ಫೆಚ್ ಮಾಡಿಕೊಂಡಿಲ್ಲ, ನಿಮಗೆ ರಿಸಲ್ಟ್ ಬಂದಿಲ್ಲ.
ಅದಕ್ಕೆ ಸೊಲ್ಯೂಷನ್ನು ಕೂಡ ಕೆ ಇ ಅವರು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಂದೇ ಒಂದು ರೀಸನ್ ಏನು ಕೊಟ್ಟಿದ್ದಾರಲ್ಲ, ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸದ ಕಾರಣದಿಂದ ಇದು 100% ಒಪ್ಪುವಂಥದ್ದಲ್ಲ. ಇದರಲ್ಲಿ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆ ಕರೆಕ್ಟಾಗಿ ಆಗಿದೆ. ಸೊ ಅದರ ಜೊತೆಗೆ ಬೇರೆ ಏನಾದರೂ ರೀಸನ್ ಇದ್ದರೆ ಕೆ ಇ ಅವರು ಹೇಳಬೇಕಷ್ಟೆ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೂ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ರಿಸಲ್ಟ್ ಬಂದೇ ಬರ್ತದೆ, ಅದನ್ನು ನೋಡ್ಕೊಳ್ಳಿ. 29ಗೆ ಬರ್ತದೆ, 26ಗೆ ಎಲ್ಲ ಮಾರ್ಕ್ಸನ್ನು ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.